ಎಲ್ಲರಿಗೂ ನಮಸ್ಕಾರ. ವಾಗಟ ಅಗ್ರಹಾರದಲ್ಲಿ ಜರುಗಿದ ಹೋಮ ಶಾಸ್ತ್ರ ಸಂಪ್ರದಾಯಬದ್ಧವಾದ ಶ್ರೀ ವರದರಾಜ ಸ್ವಾಮಿಯ ಬ್ರಹ್ಮ ರಥೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ವಾಗಟ ಗ್ರಾಮದಲ್ಲಿರುವ ಶ್ರೀ ವರದರಾಜ ಸ್ವಾಮಿ ದೇವಾಲಯ ಬಹು ಪುರಾತನವಾದ ಮಹೋನ್ನತ ದೇವಾಲಯವಾಗಿದೆ. ಐತಿಹಾಸಿಕ ಹಿನ್ನೆಲೆ: ಈ ದೇವಾಲಯವು ಚೋಳರ ಕಾಲಕ್ಕೆ ಸೇರಿದ್ದೆಂದು ನಂತರದ ದಿನಗಳಲ್ಲಿ ಹೊಯ್ಸಳರು ಈ ದೇವಾಲಯಕ್ಕೆ ದಾನ ದತ್ತಿಗಳನ್ನು ನೀಡಿದ್ದರು. ವಿಜಯನಗರ ಅರಸರ ಕಾಲದಲ್ಲಿ ದೇವಾಲಯ ಮತ್ತಷ್ಟು ವಿಸ್ತರಿಸಲಾಯಿತು. ದೇವತೆಗಳು: ಇಲ್ಲಿನ ಮುಖ್ಯ ದೇವರು ಶ್ರೀ ವರದರಾಜ ಸ್ವಾಮಿ ಅಂದ್ರೆ ವಿಷ್ಣು, ಅವರ ಪತ್ನಿಯವರಾದ ಶ್ರೀದೇವಿ ಮತ್ತು ಭೂದೇವಿಯವರೊಂದಿಗೆ ನೆಲೆಸಿದ್ದಾರೆ. ವೈಶಿಷ್ಟ್ಯಗಳು: ವಾಗಟ ಅಗ್ರಹಾರವು ದೇವಲೋಕವೆಂದೇ ಪ್ರಸಿದ್ಧಿ ಪಡೆದಿದ್ದು, ಇಲ್ಲಿನ ದೇವಾಲಯಗಳನ್ನು ಇತ್ತೀಚೆಗೆ ನವೀಕರಿಸಲಾಗಿದೆ. ಇಲ್ಲಿ ಜರುಗುವ ಬ್ರಹ್ಮ ರಥೋತ್ಸವವು ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ವೈಭವದಿಂದ ಆಚರಿಸಲ್ಪಡುತ್ತದೆ. ಈ ದೇವಾಲಯ ಚೋಳರ ಕಾಲದ ಇತಿಹಾಸ ಹೊಂದಿದ್ದು, ದೇವಸ್ಥಾನಗಳ ಗ್ರಾಮವೆಂದೇ ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯ ಉಪಶೈಲಿಯಾದ ಚೋಳರ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯ ಗರ್ಭಗೃಹ, ಸುಖನಾಸಿ, ನವರಂಗಗಳನ್ನು ಹೊಂದಿದೆ. ವಿಗ್ರಹದ ವೈಶಿಷ್ಟ್ಯ: ಇಲ್ಲಿನ ವರದರಾಜ ಸ್ವಾಮಿಯ ವಿಗ್ರಹ ಸುಮಾರು 10 ರಿಂದ 12 ಅಡಿ ಎತ್ತರವಿದ್ದು ಆಕರ್ಷಣೀಯವಾಗಿದೆ. ವಿಗ್ರಹದ ಕೆತ್ತನೆ ಅತ್ಯಂತ ಸೂಕ್ಷ್ಮವಾಗಿದ್ದು, ಚೋಳರ ಕಾಲ ಪ್ರೌಢಿಮೆಯನ್ನು ತೋರಿಸುತ್ತದೆ. ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ರಾಜಗೋಪುರವಿದೆ. ಈ ದೇವಾಲಯ ಸುಮಾರು 11ನೇ ಶತಮಾನದ ಚೋಳ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದೆ. ವಿಶೇಷತೆಗಳು: ವಾಗಟ ಅಗ್ರಹಾರವು ಈ ಹಿಂದೆ ಪ್ರಸಿದ್ಧ ವಿದ್ಯಾ ಕೇಂದ್ರವಾದ ಅಗ್ರಹಾರವಾಗಿತ್ತು. ಕಲ್ಲಿನ ಕೆತ್ತನೆ: ದೇವಾಲಯದ ಕಂಬಗಳ ಮೇಲೆ ವಿಷ್ಣುವಿನ ವಿವಿಧ ಅವತಾರಗಳು, ದಶಾವತಾರದ ಕೆತ್ತನೆಗಳನ್ನು ಕಾಣಬಹುದು. ಈ ದೇವಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಮಾಲೂರು ರಸ್ತೆಯ ಹತ್ತಿರವಿರುವ ಜಡಿಗೇನಹಳ್ಳಿ ಸಮೀಪದಲ್ಲಿದೆ. ಬ್ರಹ್ಮ ರಥೋತ್ಸವದ ಸಮಯವಾದ್ದರಿಂದ ಇಡೀ ದೇವಸ್ಥಾನ, ಇಡೀ ಊರೇ ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಆ ಹೂವುಗಳ, ವಿವಿಧ ಹೂಗಳ, ಬಣ್ಣ ಬಣ್ಣದ ಹೂಗಳ ಒಂದು ಅಂದ ಚಂದವನ್ನು ನಾವು ನೋಡಲು ಕಣ್ಣುಗಳು ಸಾಲದು. ಅಷ್ಟು ಅಲಂಕೃತವಾಗಿ ಇಲ್ಲಿ ದೇವಾಲಯವನ್ನ ಅಲಂಕರಿಸಲಾಗಿದೆ. ಒಂದು ಕಡೆ ಹೋಮ ಹವನಗಳು ನಡೆಯುತ್ತಾ ಇದ್ದರೆ, ಮತ್ತೊಂದು ಪೂಜೆ ಪುನಸ್ಕಾರಗಳು ಅತ್ಯಂತ ವಿಶಾಲವಾದ ಆ ದೇವಸ್ಥಾನದಲ್ಲಿ ನಡೆಯುವಂತಹ ಈ ವಿಜೃಂಭಣೆಯ ಒಂದು ಆಚರಣೆಯನ್ನ ನೋಡುತ್ತಾ ಹೋಗಬಹುದು. ಹಿಂದೆ ಭೋಜನ ಶಾಲೆ ವಿಸ್ತಾರವಾಗಿದೆ. ಅಲ್ಲಿ ತಿಂಡಿ, ಊಟ ಮುಂತಾದ ಉಪಚಾರಗಳು ಕೂಡ ಸಮಯಕ್ಕೆ ಸರಿಯಾಗಿ ನಡೀತಾ ಇರುತ್ತೆ. ಹೊರಗಡೆ ಬಿಸಿಲಾದ್ದರಿಂದ ತಣ್ಣನೆಯ ಪಾನೀಯ ಮತ್ತೆ ಮಜ್ಜಿಗೆಗಳನ್ನ ವಿತರಿಸುವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇಲ್ಲಿ ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಂತಹ ನಾನಾ ದೇವತೆಗಳ ಒಂದು ವಿಗ್ರಹಗಳನ್ನ, ಆ ಅಂದ ಚಂದವನ್ನ ನೋಡುವುದೇ ಒಂದು ಸೌಭಾಗ್ಯ ಕಣ್ಣಿಗೆ. ನಾವೀಗ ಒಂದೊಂದೇ ದೇವರನ್ನ ಅಲಂಕೃತಗೊಂಡಂತಹ ಗರುಡಗಂಬವನ್ನ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಬಣ್ಣ ಬಣ್ಣದ ರೇಷ್ಮೆ ವಸ್ತ್ರಗಳಿಂದ, ಹೂಗಳಿಂದ ಅಲಂಕರಿಸಲ್ಪಟ್ಟಂತಹ ಆ ನಾನಾ ವಿಗ್ರಹಗಳು, ಗರುಡಗಂಬ ನೋಡುವುದಕ್ಕೆ 2 ಕಣ್ಣುಗಳು ಸಾಲದು. ಅಂತಹ ಅದ್ಭುತವಾಗಿ ಇಲ್ಲಿ ಅಲಂಕರಿಸಲ್ಪಟ್ಟಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ದೇವಾಲಯಕ್ಕೆ ಪ್ರವೇಶ ಮಾಡ್ತಾ ಇರೋ ಹಾಗೆ ದೇವಲೋಕದ ಒಂದು ಪುಷ್ಪಗಳ ಒಂದು ಗುಂಪೆ ಇಲ್ಲಿ ಇರುವ ಹಾಗೆ ನಮ್ಗೆ ಕಾಣ್ತಾ ಇದೆ. ಅಷ್ಟು ಸುಂದರವಾಗಿ ಇಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಎಲ್ಲ ಕಡೆ ಅಭಿಷೇಕಗಳು, ಪೂಜೆಗಳು ಮತ್ತೆ ಭಕ್ತಾದಿಗಳ ಒಂದು ಓಡಾಟ ನೋಡುವುದೇ ಒಂದು ಸಂಭ್ರಮದ ಒಂದು ವಾತಾವರಣ ನಮ್ಗೆ ಕಾಣ್ತಾ ಇದೆ. ಇಲ್ಲಿ ಒಂದೊಂದೇ ವಿಗ್ರಹಗಳ ಒಂದು ಅಲಂಕಾರವನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಗರುಡನ ವಿಗ್ರಹವನ್ನು ಕೂಡ ಅಷ್ಟೊಂದು ಸುಂದರವಾಗಿ ನಮ್ಗೆ ಕಾಣ್ತಾ ಇದೆ. ಮೇಲೆ ಉತ್ಸವ ಮೂರ್ತಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಶ್ರೀದೇವಿ ಭೂದೇವಿಯರ ಸಮೇತ ವರದರಾಜ ಸ್ವಾಮಿಯ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಶ್ರೀನಿವಾಸ ಸ್ವಾಮಿ, ಇಲ್ಲೂ ಕೂಡ ಮುತ್ತಿನ ಅಲಂಕಾರದಲ್ಲಿ ಕಂಗೊಳಿಸುವಂತಹ ಅಮ್ಮನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು, ದೇವಸ್ಥಾನವನ್ನು ನೋಡಬಹುದು. ಅಷ್ಟೊಂದು ಸುಂದರವಾಗಿ ಇದನ್ನ
देवाय धीमहि तन्नो वर्धते वासुदेवाय धीमहि तन्नो वर्धते प्रचोदयात् स्वाहा महादेव की च विद्महे विष्णुपत्नी च धीमहि तन्नो लक्ष्मी प्रचोदयात् स्वाहा महादेव की च विद्महे विष्णुपत्नी च धीमहि तन्नो
Facebook.